ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ರಾಧಿಕಾ ಕೇತ್ರಿ ವಿಲಾಗ್ಸ್. ನಾನಿವತ್ತೊಂದು CPC ರೈಸ್ ಬಾತ್, ಕ್ಯಾಬೇಜ್, ಕ್ಯಾಪ್ಸಿಕಮ್ ಮತ್ತು ಪೊಟೆಟೊ ಹಾಕಿ ಒಂದು ರೈಸ್ ಬಾತ್ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ನೀವೆಲ್ಲರೂ ಟ್ರೈ ಮಾಡಿ. ನಾನು ಇದಕ್ಕೆ 1-2 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ತೊಗೊಂಡಿದ್ದೀನಿ. ಎಣ್ಣೆ ಬೇಕಾದವರು ಎಣ್ಣೆಯನ್ನು ಹಾಕ್ಬೋದು ಒಂದು ಕಡಾಯಿಗೆ. ಅದಕ್ಕೆ ನಾನು 1 ಟೀ ಸ್ಪೂನಷ್ಟು ಸೋಂಪು ಕಾಳು ಅಂತಾರಲ್ಲ ಅದನ್ನು ಹಾಕಿದ್ದೀನಿ. ಮತ್ತು 2 ಟೇಬಲ್ ಸ್ಪೂನಷ್ಟು ಹೆಚ್ಕೊಂಡು ಸಿಪ್ಪೆ ತೆಗೆದು ಹೆಚ್ಕೊಂಡಿರುವಂತಹ ಬೆಳ್ಳುಳ್ಳಿ ಹಾಕಿದ್ದೀನಿ. ಮತ್ತು 1 ಇಂಚಷ್ಟು ಹಸಿ ಶುಂಠಿಯನ್ನು ಸಹ ಹೆಚ್ಕೊಂಡು ಅದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ, ಅದನ್ನು ಹೀಗೆ ಸ್ವಲ್ಪ ಬ್ರೌನ್ ಆಗುವವರೆಗೆ ಹುರಿಬೇಕು. ಸೋಂಪು ಕಾಳು ಹಾಕುವಾಗ ನಾನು ವೀಡಿಯೋ ಮಾಡೋಕ್ಕೆ ಮರ್ತೋದೆ. ಫಸ್ಟಿಗೆ ಸೋಂಪು ಕಾಳು ಹಾಕಿ ಅದು ಸ್ವಲ್ಪ ಪಟ ಅಂತ ಆಗುತ್ತೆ. ಆಮೇಲೆ ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿಯನ್ನು ಹಾಕ್ಕೊಳ್ಳಿ. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನೋಡಿ, ಹೀಗೆ ಸ್ವಲ್ಪ ಬ್ರೌನ್ ಆಯ್ತಲ್ವ. ಈಗ ಅದಕ್ಕೊಂದು 2 ಮೀಡಿಯಮ್ ಗಾತ್ರದ ಟೊಮೆಟೊನ ನಾನು ಹೆಚ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ಳಿ. ನೋಡಿ, ಅದನ್ನು ಈಗ ಒಂದು ಸ್ವಲ್ಪ ಹೊತ್ತು ಹೀಗೆ ಫ್ರೈ ಮಾಡಿ. ಟೊಮೆಟೊ ಸ್ವಲ್ಪ ನೀರು ಸಾಫ್ಟ್ ಆಗುತ್ತಲ್ಲ ಅಷ್ಟರವರೆಗೆ. ನೋಡಿ, ಹೀಗೆ ನಾನು ಟೊಮೆಟೊ ಹಾಕ್ಕೊಂಡಿದ್ದೀನಿ. ನೀವು ಏನೆಲ್ಲ ಬಾತ್ ಮಾಡ್ತೀರಿ ರೈಸಿಂದ ನನಗೂ ತಿಳಿಸಿ, ನಾನು ಟ್ರೈ ಮಾಡ್ತೀನಿ. ವೆರೈಟೀಸ್ ಆಫ್ ಬಾತ್ ಮಾಡಲಿಕ್ಕಾಗತ್ತಲ್ವ ರೈಸಿಂದ. ಸೊ ನಾನಿವತ್ತು ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ. ಈ 3 ವೆಜಿಟೇಬಲನ್ನು ಹಾಕಿ ಕ್ಯಾಬೇಜ್, ಪೊಟೆಟೊ ಮತ್ತು ಕ್ಯಾಪ್ಸಿಕಮ್ CPC ಬಾತ್. ನೋಡಿ, ಇದಕ್ಕೆ ನಾನು 1 ಹಿಡಿಯಷ್ಟು ಪುದೀನ ಸೊಪ್ಪು, ಮತ್ತೊಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ತೊಳೆದು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಅದನ್ನು ಹಾಕ್ತಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿ ಹಾಕಿದ್ದೀನಿ, ಪುದೀನ ಸೊಪ್ಪನ್ನು ಇಡಿಯಾಗಿ ಹಾಕಿದ್ದೀನಿ. ಅದನ್ನು ಸಹ ಅದಕ್ಕೆ ಹಾಕಿ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗುವಾಗ ನೋಡಿ, ಘಮ ಅಂತ ಈಗಲೇ ಪರಿಮಳ ಬರ್ತಾಯಿದೆ. ಇನ್ನೆಲ್ಲ ಆದಮೇಲೆ ಹೇಗಿರ್ಬೋದು ರೈಸ್ ಅಂತ ನನಗೆ ಈಗಲೇ ಬಾಯಲ್ಲಿ ನೀರು ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ನಿಮಗೂ ಸಹ ಹಾಗೆ ಆಗಿರ್ಬೋದಲ್ವ. ಮತ್ತು ಒಂದು ಅರ್ಧ ಕಪ್ಪಷ್ಟು ಕ್ಯಾಬೇಜನ್ನು ಹೆಚ್ಚಿಟ್ಕೊಳ್ಳಿ. ಮತ್ತು 1 ಕಪ್ಪಷ್ಟು ದೊಣ್ಣೆ ಮೆಣಸಿನ್ಕಾಯಿ ಕ್ಯಾಪ್ಸಿಕಮ್ಮು, ಮತ್ತು ಒಂದು ಅರ್ಧ ಕಪ್ಪಷ್ಟು ಪೊಟೆಟೊವನ್ನು ಸಿಪ್ಪೆ ತೆಗೆದು ತೊಳೆದು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದು 3 ತರಕಾರಿಯನ್ನು ಈ ಕಡೆಯಲ್ಲೇ ಹಾಕಿ ನೋಡಿ, ಎಲ್ಲವನ್ನು ತರಕಾರಿಯನ್ನು ಹಾಕಿ. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಈಗ ಇದೆಲ್ಲ ಹಾಕ್ತಾಯಿದ್ದೀನಿ ನಾನು. ಈಗ ಸ್ವಲ್ಪ ಸೆಕೆ ಸ್ಟಾರ್ಟ್ ಆಗಿದೆ. ದಿವಸ ಏನು ಪಲ್ಯ ಮಾಡೋಣ, ಏನು ಮಾಡೋಣ ಹಾಗೆಲ್ಲ ಅನಿಸ್ತು ಇವತ್ತು. ಅದಕ್ಕೆ ನಾನು ಯೋಚನೆ ಮಾಡಿದೆ, ಒಂದು ಬಾತ್ ಮಾಡಿಬಿಡೋಣ, ಇದಕ್ಕೊಂದು ರಾಯ್ತ ಮಾಡಿದರೆ ಒಂಥರ ಫುಲ್ಲು ಮೀಲಾಗಿ ಆಗಿಬಿಡುತ್ತಲ್ವ ಅಂಥೇಳಿ. ದಿವಸ ಏನು ಪಲ್ಯ ಮಾಡೋಣ, ಏನು ಸಾರು ಮಾಡೋಣ ಅಂತ ಬೇಸರ ಆಯಿತು. ಹಾಗಾಗಿ ನಾನು ಇದನ್ನೊಂದು ಇವತ್ತು ಟ್ರೈ ಮಾಡಿದ್ದೆ, ಈ 3 ವೆಜಿಟೇಬಲನ್ನು ಹಾಕಿ. ಅದಕ್ಕೆ ಈಗ ಮತ್ತೆ ಉಪ್ಪನ್ನು ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಈಗ ಹಾಕ್ಕೊಳ್ಳಿ. ಆಮೇಲೆ ಬೇಕಾದರೆ ಒಮ್ಮೆ ಟೇಸ್ಟ್ ನೋಡಿ, ನೀರೆಲ್ಲ ಹಾಕಿದ ಮೇಲೆ ಉಪ್ಪು ಕಡಿಮೆ ಇದ್ದರೆ ಪುನಃ ಹಾಕ್ಕೊಳ್ಬೋದು. ಇದಕ್ಕೆ ನಾನೊಂದು 2 ಟೇಬಲ್ ಸ್ಪೂನಷ್ಟು ಗೀ ರೋಸ್ಟ್ ಮಸಾಲ ಹಾಕ್ತಾಯಿದ್ದೀನಿ. ನೀವು ಇದಕ್ಕೆ ಬೇಕಾದರೆ ಗರಂ ಮಸಾಲ ಹಾಕ್ಕೊಳ್ಳಿ, ಗೀ ರೋಸ್ಟ್ ಮಸಾಲ ಇಲ್ಲದಿದ್ದರೆ. ನಾನು ಗೀ ರೋಸ್ಟ್ ಮಸಾಲಾನ ಇತ್ತು ನನ್ನ ಹತ್ರ, ಹಾಗಾಗಿ ನನಗೆ ಇದ್ರ ಫ್ಲೇವರ್ ಸ್ವಲ್ಪ ಇಷ್ಟ ಆಗುತ್ತೆ, ಹಾಗೆ ನಾನು ಗೀ ರೋಸ್ಟ್ ಮಸಾಲಾನ ಹಾಕ್ತಾಯಿದ್ದೀನಿ. ನೀವು ಇಲ್ಲದಿದ್ದರೆ ಏನು ಇದು ಗರಂ ಮಸಾಲ ಹಾಕ್ಕೊಳ್ಳಿ. ಏನು ನಿಮ್ಮ ಹತ್ರ ಮಸಾಲೆ ಇರುತ್ತಲ್ಲ ಯಾವುದಾದ್ರೂ ಅದು ಹಾಕ್ಕೊಳ್ಳಿ. ಗರಂ ಮಸಾಲ ಬೇಡ ಅಂದವರು ಸಾಂಬಾರು ಪೌಡ್ರ್ ಹಾಕಿ, ಅದು ಒಂಥರ ಟೇಸ್ಟಾಗಿರುತ್ತೆ. ಗೀ ರೋಸ್ಟ್ ಮಸಾಲದಲ್ಲೇ ಮೆಣಸಿನ ಪುಡಿ ಎಲ್ಲ ಇರೋದ್ರಿಂದ ನಾನು ಎಕ್ಸ್ಟ್ರಾ ಮೆಣಸಿನ ಅಚ್ಕಾರದ ಪುಡಿ ಅಥವಾ ಏನೂ ಹಾಕೋಕ್ಕೆ ಹೋಗಲಿಲ್ಲ. ನೋಡಿ, ಈಗ 1-2 ನಿಮಿಷ ಅದನ್ನು ಸ್ವಲ್ಪ ಮಸಾಲೆ ಹಾಕಿ ಒಂದು 3-4 ನಿಮಿಷ ಹೀಗೆ ಸ್ವಲ್ಪ ತಿರುಗಿಸ್ತಾ ಇರಿ ಕೈಯಲ್ಲಿ, ಬಿಡಿ. ಅದು ಸ್ವಲ್ಪ ಬಾಡಿದಾಗ ಆಯ್ತಲ್ಲ ವೆಜಿಟೇಬಲ್ಸ್. ಈಗ 4 ಕಪ್ ನೀರನ್ನು ಹಾಕ್ಕೊಳ್ಳಿ. ನಾನು 2 ಕಪ್ ರೈಸ್ ತೊಗೊಳ್ತಾ ಇದ್ದೀನಿ, ಹಾಗಾಗಿ 4. ನೀವು 3 ಕಪ್ ತೊಗೊಂಡ್ರೆ 6, 1:2 ಹಾಕೋದು. ನಾನು 2 ಕಪ್ ರೈಸ್ ತೊಗೊಂಡಿದ್ರಿಂದ 4 ಕಪ್ ನೀರನ್ನು ಹಾಕಿ ಈಗ ಕವರನ್ನು ಮುಚ್ಚಿ ಅದು ನೀರು ಚೆನ್ನಾಗಿ ಕುದಿಲಿಕ್ಕೆ ಬಿಡಿ. ನೋಡಿ, ನಾನೀಗ 2 ಕಪ್ ರೈಸನ್ನು, ನಾನಿಲ್ಲಿ ಬಾಸ್ಮತಿ ರೈಸ್ ತೊಗೊಂಡಿದ್ದೀನಿ. ನೀವು ಯಾವ ರೈಸ್ ಆದರೂ ತೊಗೊಳ್ಬೋದು, ವೈಟ್ ರೈಸ್ ನಿಮ್ಮ ಇಷ್ಟ. ನಾನು ರೈಸನ್ನು ತೊಳೆದು ಅರ್ಧ ಗಂಟೆ ನೆನೆಸಿಟ್ಟಿದ್ದೀನಿ. ಮತ್ತು ಈಗ ನೋಡಿ, ನೀರು ಬಾಯ್ಲ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ನೀರು ಚೆನ್ನಾಗಿ ಕುದಿ ಬರಬೇಕು, ಆಗ ಅಕ್ಕಿ ಹಾಕಬೇಕು, ಇಲ್ಲಾಂದರೆ ಅಕ್ಕಿ ನೆಂದಾಗೆ ಆಗುತ್ತೆ. ನೋಡಿ, ಈಗ ಚೆನ್ನಾಗಿ ಕುದಿ ಬಂತು. ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಉಂಟಲ್ಲ, ತುಂಬ ಚೆಂದ ಪರಿಮಳ ಬರ್ತಾ ಉಂಟು. ಮತ್ತು ಈಗ ಇದಕ್ಕೆ ರೈಸನ್ನು ಹಾಕಿ ಚೆನ್ನಾಗಿ ಕಲಸಿ, ಸ್ವಲ್ಪ ನೆನೆಸಿಟ್ಟಿರ್ತೀವಲ್ಲ ರೈಸು, ಹಾಗಾಗಿ ಸ್ವಲ್ಪ ಮೆತ್ತಗೆ ಹ್ಯಾಂಡ್ಲ್ ಮಾಡಿ ತಿರುಗಿಸುವಾಗ, ಮಿಕ್ಸ್ ಮಾಡುವಾಗ ಎಲ್ಲ. ಇಲ್ಲದ್ರೆ ರೈಸ್ ಬ್ರೇಕ್ ಆಗುತ್ತೆ, ಪುಡಿ ಆಗುತ್ತೆ, ನಿಮಗೆ ಇಡೀ ರೈಸ್ ಸಿಗಲ್ಲ. ಹಾಗಾಗಿ ಸ್ವಲ್ಪ ಮೆತ್ತಗೆ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿ
ನೋಡಿ ಅದು ಕ್ಯಾಪ್ಸಿಕಮ್ಮು, ಕ್ಯಾಬೇಜು, ಪೊಟೆಟೊ, ಪುದೀನ, ಕೊತ್ತಂಬರಿ ಸೊಪ್ಪು, ಗೀ ರೋಸ್ಟ್ ಮಸಾಲೆ ಎಲ್ಲ ಸಹ ಹಾಕಿದಲ್ಲ, ಘಮ ಅಂತ ಪರಿಮಳ ಬರ್ತಾ ಉಂಟು, ಬಾಯಲ್ಲಿ ನೀರು ಬರ್ತಾ ಉಂಟು ನನಗೆ. ನೋಡಿ ಈಗ ಚೆನ್ನಾಗಿ ಇದು ಒಂದು ರೈಸನ್ನು ಹಾಕಿ ಚೆನ್ನಾಗಿ ಒಂದು ಕುದಿ ಬರಲಿಕ್ಕೆ ಬಿಡಬೇಕು. ನೋಡಿ ಹೀಗೆ ಕುದಿ ಬಂತಲ್ವ, ಆಗ ಮೆತ್ತ ಕೈಯಿಂದ ಮತ್ತೊಂದು ಸರ್ತಿ ಹೀಗೆ ಸ್ವಲ್ಪ ಹೀಗೆ ಮಿಕ್ಸ್ ಮಾಡಿ ಮತ್ತು ಇದನ್ನು ಮುಚ್ಚಿಟ್ಟು ಸಣ್ಣ ಗ್ಯಾಸನ್ನು ಸಣ್ಣ ಮಾಡಿ ಇಡಬೇಕು. ಒಮ್ಮೆ ಬಾಯ್ಲ್ ಆದಮೇಲೆ, ಬಾಯ್ಲ್ ಆಗೋವರೆಗೆ ದೊಡ್ಡ ಗ್ಯಾಸ್ ಇಟ್ಟಿರಬೇಕು. ಆಮೇಲೆ ಹೀಗೆ ಒಂದು ಲಿಡ್ಡಿಂದ ಅದನ್ನು ಮುಚ್ಚಿ ಒಂದು 10 ನಿಮಿಷ ಬಿಟ್ಟರೆ, ನೋಡಿ 10 ನಿಮಿಷ ಆಯಿತು. ನಾನು ತೆಗೆದು ನೋಡುವಾಗ ಏನು ಘಮ ಅಂತ ನೋಡಿ ರೈಸ್ ರೆಡಿಯಾಗಿದೆ. ಕ್ಯಾಪ್ಸಿಕಮ್, ಕ್ಯಾಬೇಜ್ ಮತ್ತು ಪೊಟೆಟೊ ರೈಸ್ ರೆಡಿ ಟು ಈಟ್. ಘಮ ಅಂತ ಪರಿಮಳ ಬರ್ತಾ ಉಂಟು. ಆಮೇಲೆ ಇದಕ್ಕೆ ಪುನಃ 1 ಟೇಬಲ್ ಸ್ಪೂನ್ ಗೀಯನ್ನು ಹಾಕಿ, ನೀವು ಜಾಸ್ತಿ ಬೇಕಾದರೆ ಸ್ವಲ್ಪ ಜಾಸ್ತಿ ಹಾಕಿ, ನಾನು ತುಂಬ ಗೀ ಬೇಡ ಅಂತ ನಾನು ಇಷ್ಟೇ ಹಾಕ್ತಾಯಿದ್ದೀನಿ. ಸ್ವಲ್ಪ ಗೀ ಜಾಸ್ತಿ ಬೇಕಾದವರು ಜಾಸ್ತಿ ಹಾಕ್ಕೊಳ್ಬೋದು, ಅಥವಾ ನೀವು ಎಣ್ಣೆ ಹಾಕಿದ್ರಾದರೆ ಎಣ್ಣೆನೇ ಸ್ವಲ್ಪ ಒಂದು ಮೇಲಿಂದ 1 ಚಮಚ ಹಾಕಿ. ಮತ್ತು ನೋಡಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ನಾನು ಹೇಳ್ತಾ ಇದ್ದೀನಲ್ಲ ಸ್ವಲ್ಪ ಮೆತ್ತಗೆ ಮಿಕ್ಸ್ ಮಾಡಿ, ಇಲ್ಲಾಂದರೆ ರೈಸ್ ಬ್ರೇಕ್ ಆಗುತ್ತೆ. ಸೊ CPC ಬಾತ್, ಕ್ಯಾಬೇಜ್ ಪೊಟೆಟೊ ಕ್ಯಾಬೇಜ್ ಬಾತ್ ಈಸ್ ರೆಡಿ ಟು ಈಟ್. ಏನು ಚಂದ ಕಲರ್ಫುಲ್ಲಾಗಿ ಟೇಸ್ಟಿಯಾಗಿ, ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿರುತ್ತೆ. ನೀವೆಲ್ಲರೂ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಬಾಯ್.